ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಾಯರ್ಗೊಪ್ಪ. ಬದಾಮಿ ತಾಲೂಕು ಕೆರೂರು ಹೋಬಳಿ ಮತ್ತಿಕಟ್ಟಿ ಗ್ರಾಮ, ಇನ್ನೊಂದು ಹೆಸರು ಕಡಪಟ್ಟಿ ಅಂತ ಗ್ರಾಮದಲ್ಲಿ 16 ಎಕರೆ ಜಮೀನಿನಲ್ಲಿರ್ತಕ್ಕಂಥ ಈ ಗೋವಿನ ಜೋಳದ ಕುಟ್ರಿ ಅಂತ ಏನು ಹೇಳ್ತೀವಲ್ಲ, ಆ ಗುಂಪಿಗೆ ಬೆಂಕಿ ತಗಲಿ ಸಂಪೂರ್ಣ ಸುಮಾರು 400 ಕ್ವಿಂಟಲ್ ಆಗ್ತಕ್ಕಂಥ ಬೆಳೆ ನಾಶವಾಗಿದೆ. ಬದಾಮಿ ತಾಲೂಕಿನ ಕೆರೂರು ಹೋಬಳಿ ಮತ್ತಿಕಟ್ಟಿ ಅಂದರೆ ಇನ್ನೊಂದು ಹೆಸರು ಕಡಪಟ್ಟಿ ಗ್ರಾಮ. ಈ ಗ್ರಾಮದಲ್ಲಿ ಮಧ್ಯಾಹ್ನ 11:30ರಿಂದ 12 ಗಂಟೆ ವೇಳೆಯಲ್ಲಿ 16 ಎಕರೆ ಜಮೀನಿನ ಮಾಲಕರಾದಂಥ ಶ್ರೀ ಲಕ್ಷ್ಮೀಬಾಯಿ ರಂಗನಗೌಡ ಪಾಟೀಲ್ ಅನ್ನೋರ್ದು ಸುಮಾರು 300ಕ್ಕಿಂತ ಹೆಚ್ಚು ಕ್ವಿಂಟಲ್ ಇರುವಂಥ ಗೋವಿನ ಜೋಳ ಏನು ರೈತರು ತಮ್ಮ ಹೊಲದ ಬದಿಯಲ್ಲಿ ಯಾರೋ ಒಬ್ಬರು ಅಲ್ಲಿ ಬೆಂಕಿಯನ್ನು ಇಟ್ಟರು, ಆ ಬೆಂಕಿ ಹಚ್ಚಿದ್ರು. ಬೆಂಕಿಯನ್ನು ಹಚ್ಚಿದ ತಕ್ಷಣ ಅದು ಸುಟ್ಕೊಂತ ಬಂದು ಏನೋ ಇಲ್ಲಿ ಲಾವಣಿ ಮಾಡ್ತಕ್ಕಂಥ ಒಬ್ಬ ರೈತ ಇದ್ದಾನೆ. ಅವನು ಕಲಬಂದಕೇರಿ ಗ್ರಾಮದ ಕೋಣಪ್ಪ ರಾಮಣ್ಣ ಆಡಗಲ್ ಅನ್ನೋರು ಇದನ್ನು ಲಾವಣಿ ಮಾಡ್ತಾಯಿದ್ರು. ಈ ಜಮೀನವನ್ನು ಲಾವಣಿ ಮಾಡೋದಕ್ಕೆ ಎಲ್ಲೋ ಹತ್ತಿದ ಬೆಂಕಿ ಈ ಒಂದು ಗೋವಿನ ಜೋಳದ ಗುಂಪು ಇದೇನಿದೆಲ್ಲ, ತೆನೆಯ ಗುಂಪು. ಇದು ನಾವು ಹಳ್ಳಿಯಲ್ಲಿಗೆ ಉತ್ತರ ಕರ್ನಾಟಕದಲ್ಲಿ ನಾವು ಕುಟ್ರಿ, ಗೋಂಜಾಳ ಕುಟ್ರಿ ಅಂತ ಕರಿತೀವಿ. ಆ ಗೋಂಜಾಳ ಕುಟ್ರಿಗೆ ಎಲ್ಲೋ ತಗಲಿದ ಬೆಂಕಿ ಈ ಕುಟ್ರಿಗೆ ಮಧ್ಯಾಹ್ನ ತಗಲಿ ಲಕ್ಷಾಂತರ ರೂಪಾಯಿ ಇವತ್ತಿನ ದಿವಸ ರೈತನಿಗೆ ನಷ್ಟವನ್ನು ಅನುಭವಿಸ್ತಾ ಇದೆ. ಹೀಗಾಗಿ ಬದಾಮಿ ತಾಲೂಕಿನ ಸಂಬಂಧಪಟ್ಟಂಥ ಅಧಿಕಾರಿಗಳು ತತ್ಕ್ಷಣ ಎಚ್ಚೆತ್ತುಕೊಂಡು ಈ ಒಂದು ರೈತನಿಗೆ ನ್ಯಾಯ ಒದಗಿಸಿ. ಈ ಘಟನೆಯಲ್ಲಿ ಅಗ್ನಿಶಾಮಕ ದಳದ ತಂಡ, TD ವಡ್ಡರ್ ಅವರ ನೇತೃತ್ವದ ತಂಡ ಇಲ್ಲಿ ಈ ಸ್ಥಳಕ್ಕೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ ತಕ್ಷಣ ಇಲ್ಲಿ ಭೇಟಿ ನೀಡಿದಾಗ ಅಷ್ಟರಲ್ಲಿ ಶೇಕಡಾವಾರು 75% ಈಗಾಗಲೇ ಸುಟ್ಟು ಕರಕಲಾಗಿತ್ತು. ಇನ್ನುಳಿದದನ್ನು ಅಗ್ನಿಶಾಮಕ ದಳ ತನ್ನ ವಾಹನದ ತಂಡದೊಂದಿಗೆ TD ವಡ್ಡರ್ ಠಾಣಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣವಾಗಿ ಬೆಂಕಿಯನ್ನು ಆರಿಸುವುದರಲ್ಲಿ ಆ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು JT ಪಾಟೀಲ್ರು MLA ಅನಿಸುತ್ತೆ ನನಗೆ. ಅವರು ಇದನ್ನು ತತ್ಕ್ಷಣವಾಗಿ ಈ ರೈತನ ಕಳಕಳಿಯನ್ನು ನೋಡಿ ರೈತನಿಗೆ ಆದಂಥ ಅನ್ಯಾಯವನ್ನು ತತ್ಕ್ಷಣವಾಗಿ ಸರಿಪಡಿಸಬೇಕು ಅನ್ನುವಂಥ ದೂರದೃಷ್ಟಿ. ಕರ್ನಾಟಕ ಘನ ಸರ್ಕಾರಿಗೂ ಪದೇ ಪದೇ ರೈತರು ನಷ್ಟದಲ್ಲಿರ್ತಾರೆ. ಆ ನಷ್ಟದಲ್ಲಿ ಇಂಥ ಅವಘಡ ಸಂಭವಿಸಿದಂಥ ಬೆಂಕಿ ಅನಾಹುತಗಳಿಗೆ ಲಾಸ್ ಆಗ್ತಕ್ಕಂಥ ರೈತರನ್ನು ದಯಮಾಡಿ ಈಗಾಗಲೇ ಕಷ್ಟಪಟ್ಟು ಗೊಬ್ಬರ, ಬೀಜ, ನೀರು ಎಲ್ಲೋ ಸಾಲ ಮಾಡಿ ಸಮದ ಮಾಡಿ ಏನೋ ಮಾಡ್ಕೊಂಡಿರ್ತಾರೆ ರೈತರು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವರು ಸುಮಾರು 300-400 ಕ್ವಿಂಟಲ್ ಆಗುವಂಥ ಗೋವಿನ ಜೋಳನ ಇವತ್ತಿನ ದಿವಸ ಅಗ್ನಿಗೆ ಆಹುತಿ ಮಾಡಿಕೊಂಡಿರುವಂಥ ಕಷ್ಟದಾಯಕ ಒಂದು ಸುದ್ದಿ ಇರೋದರಿಂದ ಬದಾಮಿ ತಾಲೂಕಿನ ಅಥವಾ ಬಿಳಿಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಸಕರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ತುರ್ತು ಪರಿಸ್ಥಿತಿಯೊಳಗೆ ರೈತರನ್ನು ಭೇಟಿಯಾಗಿ ಅವರಿಗೆ ಸಾಂತ್ವನದೊಂದಿಗೆ ಅವರಿಗೆ ರಕ್ಷಣೆ ನೀಡಿ ಅವರಿಗೆ ಸೂಕ್ತವಾದಂಥ ಪರಿಹಾರವನ್ನು ಒದಗಿಸಬೇಕೆಂದು ಎಲ್ಲ ಒಂದು ಕಳಕಳಿ ಮಣಿವೆ. ಯಾಕಂದರೆ ಭಾಳ ಲಾಸ್. ಈಗಾಗಲೇ ವರ್ಷಾನುಗಂಟಲೆ ಬೆಳೆದಂಥ ಬೆಳೆ ಒಂದೇ ಕ್ಷಣಕ್ಕೆ ನಾಶ ಆಗಿ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ರೈತನಿಗೆ ನ್ಯಾಯ ಸಿಗಲಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ರೈತ ಸ್ನೇಹಿತರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ವಿಡಿಯೋನ ಶೇರ್ ಮಾಡಿ ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸ್ಲಿ ಅಂತ ಹೇಳ್ತಾ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಾಯರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.